ಬೋರೇಗೌಡ, ತಂದೆ ಲೇಟ್ ಸಿದ್ದೇಗೌಡ, ಚೌಡಗೆರೆ ಗ್ರಾಮ, ಮಾಣಿಕಳ್ಳಿ ಅಂಚೆ, ಪಾಂಡವಪುರ ತಾಲೂಕು. ಆಯಾಮ್ ಜ್ಯೋತಿ. ಅಂದರೆ ಇನ್ನೊಂದು ಪಾಪ ನೀವು ಯಾವ ಥರ ನೋಡ್ಕೊತೀರಿ ಡ್ರೈವರ್ ಅವ್ರು ಸಂಬಳ ಜಾಸ್ತಿ ಕೊಡಿ, ಸುಮ್ಮನೆ ಕುಂತು ಬೇಕು. ಅವ್ರ ಮನೆ ಬಾಡಿಗೆ 10,000 15,000 ಕಟ್ಟಬೇಕು. ಸರ್ಕಾರಿ ನೌಕರರಿಗೆ ಅವ್ರಿಗೆ ಸರ್ಕಾರಿ ನೌಕರನಾಗಿ ಮಾಡಬೇಕು, ಅವ್ರಿಗೆ ವೇತನ ಜಾಸ್ತಿ ಮಾಡಬೇಕು, ಅವ್ರಿಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ದಯಮಾಡಿ ಒದಗಿಸ್ಕೊಡ್ಬೇಕು ಅಂತ ನಾನು ಎಲ್ಲ ಲೇಡೀಸ್ಗಳು ಬಸ್ಗಳಲ್ಲಿ ಜಾಸ್ತಿ ಇರೋದ್ರಿಂದ ಗಂಡಸರು ಒಂದು ಕಾಲು ಭಾಗ ಇದ್ದರೆ ಮುಕ್ಕಾಲು ಭಾಗ ಲೇಡೀಸ್ ಇದ್ದಾರೆ. ಸರ್ಕಾರದಿಂದ ಕೊಡಲೇಬೇಕು. ಕಾಂಗ್ರೆಸ್ ಸಂಬಳ ಎಲ್ಲ ಕಮ್ಮಿ ಆಗಿದೆ. ಅಂದರೆ ಅವರು ಬಸ್ ಕಂಡಕ್ಟರ್ ಆಗ್ಬೋದು, ಡ್ರೈವರ್ ಆಗ್ಬೋದು, ಎಲ್ಲ ಭಾರಿ ಹಿಂಸೆ ಆಗಿದೆ. ಹಿಂಸೆಯಿಂದ ನೀವು ಸಂಬಳನ ಜಾಸ್ತಿ ಮಾಡಲೇಬೇಕು ಅಂತ ನಾವೆಲ್ಲ ಕೇಳ್ಕೊತಾ ಇದ್ದೀವಿ. ನಿಮ್ಮ ಅಭ್ಯಂತರ ಏನಿದೆ, ನಿಮ್ಮ ಕಾಂಗ್ರೆಸ್ನವ್ರು ಏನು ಮಾಡ್ತಾ ಇದ್ದೀರಾ ಅಂತ ನಾವು ಕೇಳ್ತಾ ಇದ್ದೀವಿ. ನೀವು ಮಾಡಿಕೊಟ್ಟೇಬೇಕು. ಸಿದ್ದರಾಮಯ್ಯವರೇ, ಮುಖ್ಯಮಂತ್ರಿಗಳೇ. ಬೋರೇಗೌಡ, ತಂದೆ ಲೇಟ್ ಸಿದ್ದೇಗೌಡ, ಚೌಡಗೆರೆ ಗ್ರಾಮ, ಮಾಣಿಕಳ್ಳಿ ಅಂಚೆ, ಪಾಂಡವಪುರ ತಾಲೂಕು. ಆಯಾಮ್ ಜ್ಯೋತಿ, ವರ್ಕಿಂಗ್ ಅಟ್ ಡಿಸ್ಟ್ರಿಕ್ಟ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಮಂಡ್ಯ. ವೇದಿಕೆಯಲ್ಲಿ ನಿಂತ್ಕೊಂಡು ಜನರಿಗೆ ಆಶ್ವಾಸನೆ ಕೊಡೋದು ಪ್ರಮುಖ ಅಲ್ಲ, ಅದನ್ನು ಕಾರ್ಯಗತ ಮಾಡಬೇಕು. 24 ಗಂಟೆನೂ ದುಡಿತಾರೆ ಅವರು. ಅವ್ರಿಗೆ ವೇತನ ಕೊಡಿ. ಇನ್ನೂ ಒಂದು 5,000 ಬಸ್ಸ ತಗೊಂಡು 5 ನಿಮಿಷಕ್ಕೊಂದು ಸಾರಿ ಬಿಡಲಿ, ತಿರುಗಾಡ್ಲಿ. ಇತ್ತಿಂದ ಹತ್ತಿಂದಾಗಿ ಜನ 50 ಸೀಟಿನ ಬಸ್ಸಲ್ಲಿ 150 ಜನ ಬರ್ತಾರೆ. ಶಾಲಾ ಮಕ್ಕಳು ಶಾಲೆಗೆ ಹೋಗೋಕ್ಕಾಗಿಲ್ಲ, ಮುದುಕರು ಮೋಟ್ರು ಮುದುಕರು ಅವರು ಆಸ್ಪತ್ರೆಗೆ ಬರೋಕ್ಕಾಗಿಲ್ಲ. ಎಲ್ಲರೂ ಈ ಗಂಡಸರುಗಳೆಲ್ಲ ಟ್ರಾವೆಲ್ಸ್ ಮಾಡಬೇಕು, ಭಾಳ ಹಿಂಸೆ ಇದೆ. ಅಂದರೆ ಇನ್ನೊಂದು ಪಾಪ ನೀವು ಯಾವ ಥರ ನೋಡ್ಕೊತೀರಿ ಡ್ರೈವರ್ ಕಂಡಕ್ಟರ್ಗಳಿಗೆ ಅವ್ರಿಗೆ ಸಂಬಳ ಜಾಸ್ತಿ ಕೊಡಿ. ಸುಮ್ಮನೆ ಕುಂತಿದ್ದವ್ರಿಗೆ 7ನೇ ವೇತನ, ಆ ವೇತನ, ಈ ವೇತನ, ಸರ್ಕಾರಿ ನೌಕರಿಗೆ ಅಷ್ಟು ಸಂಬಳ ಜಾಸ್ತಿ, ಇಷ್ಟು ಸಂಬಳ ಜಾಸ್ತಿ ಅಂತೀರಿ. ಯಾಕೆ ಮಾಡ್ತೀರಿ ಅದೆಲ್ಲನೂ? ಕುಂತ್ಕೊಂಡು ಕೆಲಸ ಮಾಡೋರಿಗೆ ಸಂಬಳ ಜಾಸ್ತಿ ಮಾಡ್ತೀರಿ. ಪಾಪ ಡ್ರೈವರ್ ಕಂಡಕ್ಟರ್ ಎಷ್ಟೊಂದು ಕೆಲಸ ಮಾಡ್ತಾರೆ. ಅವ್ರು ನೀವು ಒಂದು ದಿವಸ ಬಸ್ಸಿಗೆ ತಿರ್ಗಾಡಿ ನೋಡಿರಿ, ನಿಮಗೆ ಗೊತ್ತಾಯ್ತದೆ ಅವ್ರ ಕಷ್ಟ ಏನು ಅಂತ. ಫಸ್ಟು ಅವ್ರಿಗೆ ಸಂಬಳ ಜಾಸ್ತಿ ಕೊಡಿ. ಆಮೇಲೆ ನೀವು ಶಕ್ತಿ ಯೋಜನೆ ಸರಿ ಮಾಡಿ. ಶಕ್ತಿ ಯೋಜನೆ ಅಂತ ಕೊಟ್ಕೊಡ್ತೀರಿ, ಆ ಡ್ರೈವರು ಕಂಡಕ್ಟರ್ಗೆ ಸರಿಯಾದ ರೀತಿ ಸಂಬಳ ಕೊಡೋಕ್ಕಿಲ್ಲ. ಪಾಪ ಅವ್ರ ಜೀವನ ಹೆಂಗೆ ಮಾಡಬೇಕು? ಯಾವ ಥರ ಮಕ್ಕಳನ್ನ ವಿದ್ಯಾಭ್ಯಾಸ ಹೆಂಗೆ ಮಾಡಿಸ್ಬೇಕು? ಅವ್ರ ಜೀವನ ಹೆಂಗೆ ಮಾಡಬೇಕು? ಅವ್ರು ಮಾಡೋಕೆ ಆಯ್ತಾ ಇಲ್ಲ. ಜೀವನ ತುಂಬ ಕಷ್ಟ ಇದೆ. ನಾನು ಅವ್ರ ಹತ್ರದಿಂದ ನೋಡಿದ್ದೀನಿ, ತುಂಬ ಕಷ್ಟ ಇದೆ. ದಯಮಾಡಿ ಡ್ರೈವರ್ ಕಂಡಕ್ಟರ್ಗಳಿಗೆ ಸಂಬಳ ಜಾಸ್ತಿ ಮಾಡಿ, ನೀವೇನಾದ್ರು ಮಾಡಿ. ಬೆಳ್ಳಾಳೆಯವರು, ಮಾಣಿಕ್ಯಹಳ್ಳಿ, ಬೆಳ್ಳಾಳೆ ವಾಸ. ದಯಮಾಡಿ ಇಷ್ಟು ಕೆಲಸ ಮಾಡಿ ನೀವು ಸರ್ಕಾರದವರು. ಡ್ರೈವರ್ ಕಂಡಕ್ಟರ್ಗಳಿಗೆ ಸಂಬಳ ಜಾಸ್ತಿ ಮಾಡಿ. ಅವ್ರಿಗೆ ಸಂಬಳ ಸಿಗ್ತಾ ಇಲ್ಲ, ಸಂಬಳ ಜಾಸ್ತಿ ಮಾಡಿ. ಅವ್ರ ಜೀವನಕ್ಕೆ ಸಾಲ್ತಾ ಇಲ್ಲ. ಮನೆ ಬಾಡಿಗೆ ಕಟ್ಕೊಂಡು ಮಕ್ಕಳು ಸಾಕಿ ಮಕ್ಕಳು ಓದಿಸ್ಬೇಕಾದ್ರೆ ಭಾರಿ ಸಮಾಜ. ಅವ್ರಿಗೆ ನೀವು ತೊಂದರೆ ಕೊಡ್ತಾ ಇದ್ದೀರಿ. ಮಕ್ಕಳು ಓದಿಸ್ಬೇಕಾದ್ರೆ 1.5 ಲಕ್ಷ 2 ಲಕ್ಷ ಬೇಕು. ಅವರು ಮನೆ ಬಾಡಿಗೆ 10,000 15,000 ಕಟ್ಟಬೇಕು. ಅವರು ಎಲ್ಲ 20 ರೇಟ್ ಜಾಸ್ತಿ ಇತ್ತು. ಅವ್ರಿಗೆ ಭಾರಿ ತೊಂದರೆ ಆಗೋದು. ಸಂಬಳ ಜಾಸ್ತಿ ಮಾಡಿ. ಅವ್ರಿಗೆ ಭಾರಿ ತೊಂದರೆ ಆಗಿ ನಾವೇ ಒಟ್ಟಿಕೊಂಡು ಮಾತಾಡ್ತಾ ಇದ್ದೀವಿ. ನೀವು ಮಾತಾಡಬೇಡಿ, ನಾವು ಒಟ್ಟಿಡ್ಕೊಂಡು ಅವ್ರ ಕಡೆಯಿಂದ ಮಾತಾಡ್ತಾ ಇದ್ದೀವಿ. ಅವ್ರಿಗೆ ಸಂಬಳ ಜಾಸ್ತಿ ಮಾಡಿ. ಮಕ್ಕಳು ಸಾಕೋಕ್ಕಾಯ್ತಾ ಇಲ್ಲ. 2 ಮಕ್ಕಳು, ಹೆಣ್ಮಕ್ಳು, 1 ಗಂಡು ಮಗು, 3 ಮಕ್ಕಳು. ಅವ್ರಿಗೆ ಮಕ್ಕಳಿಗೆ ಒಂದು ಅಪ್ಪ ಓದಿಸ್ಬೇಕಾದ್ರೆ ಫೀಸ್ ಎಷ್ಟು ಹೇಳಿ ಭಾರಿ ತೊಂದರೆ ಆಗ್ಬಿಟ್ಟಿದೆ. ಸ್ವಲ್ಪ ಆಲೋಚನೆ ಮಾಡಿ ಅವ್ರಿಗೆ ಸಂಬಳ ಜಾಸ್ತಿ ಮಾಡಿ. ಸರ್ಕಾರ ನೀಡಿರ್ತಕ್ಕಂಥ ಶಕ್ತಿ ಯೋಜನೆ ಈಗ KSRTC ಮತ್ತು BMTC ಇತರೆ ವಾಹನಗಳಲ್ಲಿ, ಸರ್ಕಾರಿ ವಾಹನಗಳಲ್ಲಿ ಚಲಾಯಿಸುವಂಥ ಪ್ಯಾಸೆಂಜರ್ಗಳು ಜಾಸ್ತಿ ಆಗಿರೋದ್ರಿಂದ ಕರ್ತವ್ಯ ನಿರ್ವಹಿಸುವ ಎಲ್ಲ ಕಾರ್ಮಿಕರು ಮತ್ತು ಸ್ಟಾಫ್ಸ್ಗಳಿಗೆ ತುಂಬ ತೊಂದರೆ ಆಗ್ತಾಯಿದೆ. ಹಾಗಾಗಿ ನೀವು ಅದನ್ನು ನಿಭಾಯಿಸಬೇಕು. ಮತ್ತು ಅದನ್ನು ಶಕ್ತಿ ಯೋಜನೆಯನ್ನು ಸ್ವಲ್ಪ ಸಡಿಲಗೊಳಿಸಿ KSRTC ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದಂಥ ಎಲ್ಲ ವರ್ಗದವ್ರಿಗೆ ನೀವು ವೇತನವನ್ನು ಜಾಸ್ತಿ ಮಾಡಬೇಕು. ಮತ್ತು ಅವ್ರಿಗೆ ಕಾಯಂ ಉದ್ಯೋಗ ಕೊಡಬೇಕು. ನೀವು ಇಷ್ಟೆಲ್ಲ ರಿಸಿಪ್ಟ್ ತಗೊಂಡು ಅವ್ರು ಕೆಲಸ ಮಾಡ್ತಿರೋರಿಗೆ, ಯಾರು ಶ್ರಮಿಕವಾಗಿ ಶ್ರಮವಹಿಸಿ ಕೆಲಸ ಮಾಡ್ತಿದ್ದವ್ರಿಗೆ ಅವ್ರಿಗೆ ಪ್ರತಿಫಲ ಇದ್ದಂಗೆ ಆಗಿದೆ. ಸರ್ಕಾರ ಎಂತೆಂತೋ ಏನೋ ಕೆಲಸ ಮಾಡಿಲ್ದಾನೆ ಸುಮ್ಮನೆ ಕೂತ್ಕೊಂಡಿರೋರಿಗೆಲ್ಲ ವೇತನ ಜಾಸ್ತಿ ಮಾಡಿದ್ದೀರಿ, ಅವ್ರಿಗೆ ಪರ್ಮನೆಂಟ್ ಕೊಟ್ಟಿದ್ದೀರಿ. ಆದರೆ ದಿನ 24 ಗಂಟೆ ಸಾರ್ವಜನಿಕರ ಸೇವೆ ಮಾಡಿರ್ತಕ್ಕಂಥ KSRTC ಇಲಾಖೆಯವ್ರಿಗೆ ನೀವು ಪರ್ಮನೆಂಟ್ ಕೊಡ್ತಿಲ್ಲ, ಅವ್ರಿಗೆ ವೇತನ ಜಾಸ್ತಿ ಮಾಡ್ತಿಲ್ಲ. ಅರೆ ಸರ್ಕಾರಿ ಅಂತ ಮಾಡಿ ಜೀವನ ಪೂರ್ಣ ಅವರು ಯೋಚನೆ ಮಾಡೇ ಸಾಯುವಂಥ ಸ್ಥಿತಿಗೆ ತಂದಿದೆ ಸರ್ಕಾರ. ಹಾಗಾಗಿ ಈ ಯೋಜನೆಗಳನ್ನ ನೀವು ಮಾಡಿರೋದು ಸರಿ, ಇಂಪ್ಲಿಮೆಂಟ್ ಮಾಡಬೇಕು. ಜೊತೆಗೆ ಆ ಕರ್ತವ್ಯ ನಿರ್ವಹಿಸುವ
ಸರ್ಕಾರಿ ನೌಕರರಿಗೆ ಅವ್ರಿಗೆ ಸರ್ಕಾರಿ ನೌಕರರಾಗಿ ಮಾಡಬೇಕು, ಅವ್ರಿಗೆ ವೇತನ ಜಾಸ್ತಿ ಮಾಡಬೇಕು, ಅವ್ರಿಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ದಯಮಾಡಿ ಒದಗಿಸ್ಕೊಡ್ಬೇಕು ಅಂತ ನಾನು ಪಾಂಡವಪುರ KSRTC ಬಸ್ ನಿಲ್ದಾಣದಿಂದ ನಾನು ಒಂದು ಆದೇಶದ ಜೊತೆಗೆ ನಾನು ಒಂದು ಕಳಕಳಿಯ ಮನವಿ ಮಾಡ್ಕೊತಾ ಇದ್ದೀನಿ. ಕಾರಣ ಇಲ್ಲಿ ದುಡಿತಿರ್ತಕ್ಕಂಥ ಅರೆ ಸರ್ಕಾರಿ ನೌಕರರಾಗಿ ದುಡಿತಿರ್ತಕ್ಕಂಥ ಕಾಯಂ ಸರ್ಕಾರಿ ನೌಕರನಾಗಿ ಮಾಡಬೇಕು, ಅವ್ರಿಗೆ ವೇತನ ಜಾಸ್ತಿ ಮಾಡಬೇಕು, ಮುಂದೆ ಅವ್ರಿಗೆ ಕುಟುಂಬಕ್ಕೆ ನೆರವಾಗುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತ ಈ ಮೂಲಕ ನಾನು ಮನವಿ ಮಾಡ್ಕೊತಾ ಇದ್ದೀನಿ.